ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ SATS ಕರ್ನಾಟಕ ಪೋರ್ಟಲಲ್ಲಿ 2025-26ನೇ ಸಾಲಿನಿಂದ 2026-27ನೇ ಸಾಲಿಗೆ ಮಕ್ಕಳನ್ನು ಪ್ರಮೋಟ್ ಮಾಡಲು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ನಾವು ಯೂಸ್ ಮಾಡಿಕೊಂಡು ಮಕ್ಕಳನ್ನು ನಾವು 2025-26ನೇ ಸಾಲಿನಿಂದ 2026-27ನೇ ಸಾಲಿಗೆ ಪ್ರಮೋಟ್ ಮಾಡಬೇಕಾಗಿದೆ, ಸರಿನಾ? ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ, ಮಕ್ಕಳನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು, ಪ್ರಮೋಟ್ ಮಾಡುವಾಗ ಎದುರಾಗ್ತಕ್ಕಂಥ ಸವಾಲುಗಳು ಏನು, ಆ ಸವಾಲುಗಳಿಗೆ ಪರಿಹಾರಗಳು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಅಪ್ಡೇಟ್ಗಳಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಾನು ಮಕ್ಕಳನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ. ಓಕೆ, ಹಾಗೂ ಪ್ರಮೋಟ್ ಮಾಡ್ತಕ್ಕಂಥ ಮೊದಲು ನೀವೇನು ನೋಡಿ, ಮೊದಲನೇದಾಗಿ ಮಕ್ಕಳು ಪ್ರಮೋಟ್ ಆಗಬೇಕಪ್ಪ ಅಂದರೆ ಇಂದಿನ ವರ್ಷದ ಹಾಜರಾತಿ ಎಲ್ಲ ಅಪ್ಡೇಟ್ ಆಗಿರಬೇಕು. ಜೊತೆಗೆ CC ರಿಸಲ್ಟ್ FA1, FA2, FA3, FA4, SA1, SA2 ಎಲ್ಲ ಕಂಪ್ಲೀಟೆಡ್ ಆಗಿ ಫಿಲ್ ಆಗಿರಬೇಕು. ಆಗ ಮಾತ್ರ ಮಕ್ಕಳನ್ನು ಮುಂದಿನ ವರ್ಷಕ್ಕೆ ಪ್ರಮೋಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇಂದಿನ ವರ್ಷ ತುಂಬಿರ್ತಕ್ಕಂಥ CC ರಿಸಲ್ಟು ತುಂಬಿದೀವ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ನಾವು ಮೊದಲು ಚೆಕ್ ಮಾಡ್ಕೊಂಡು ಆಮೇಲೆ ಪ್ರಮೋಟ್ ಮಾಡಬೇಕಾಗುತ್ತೆ. ಸೊ ಅದು ನಾನು ಯಾವ ರೀತಿ ಚೆಕ್ ಮಾಡೋದಂತ ತೋರಿಸ್ತೇನೆ. ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ, ರಿಪೋರ್ಟ್ ಅಂತ. ಈ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ MIS ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ಫಸ್ಟ್ನೇದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಎರಡನೇ ಆಪ್ಷನ್ ಇದೆ, ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ 26-27 ಇದೆ, ಇದನ್ನು ಅಕಾಡೆಮಿಕ್ ಇಯರ್ ಚೇಂಜ್ ಮಾಡ್ಕೊಳ್ಳಿ 25-26ಕ್ಕೆ. ಇಲ್ಲಿ ಸ್ಟ್ಯಾಂಡರ್ಡ್ ಏನಿದೆ ಇದನ್ನು ನಾನು ಯಾವುದಕ್ಕೂ ಸೆಲೆಕ್ಟ್ ಮಾಡ್ಕೊತೇನೆ, ಸರಿನಾ? ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು, ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಯಾವ ತರಗತಿ ಸರ್ಚ್ ಮಾಡಿರ್ತೀರಿ ಆ ತರಗತಿಯ ಎಲ್ಲ ಒಂದು FA1, FA2, SA1, FA3, FA4, SA2 ಅಲ್ಲಿ ಎಲ್ಲ ಕಾಲಮಲ್ಲೂ ಕೂಡ ರಿಸಲ್ಟ್ ಗ್ರೇಡ್ ಎಂಟ್ರಿ ಇರಬೇಕು. ಇದನ್ನು ಕನ್ಸಾಲಿಡೇಟೆಡ್ ಗ್ರೇಡ್ ಅಂತ ಕರಿತೀವಿ. ನಾವೇನು ಸಬ್ಜೆಕ್ಟ್ ವೈಸ್ ತುಂಬಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಗ್ರೇಡ್ ಇಲ್ಲಿ ಕನ್ಸಾಲಿಡೇಟ್ ಆಗಿ ಫಿಲ್ ಆಗಿರುತ್ತೆ. ಸೊ ಇದು ತುಂಬಿದ್ರೆಲ್ಲ ಚೆಕ್ ಮಾಡ್ಕೊಳ್ಳಿ. FA1, FA2, SA1, FA3 ಇಲ್ಲಿ ಯಾವುದಾದ್ರೂ ಒಂದು ಬಾಕ್ಸ್ ಖಾಲಿ ಇದ್ದರೂ ಕೂಡ ಅದು ಪ್ರಮೋಷನ್ ಆಗೋದಿಲ್ಲ. CC ರಿಸಲ್ಟ್ ನಾಟ್ ಫಿಲ್ಡ್ ಅಂತ ಬಂದಿರುತ್ತೆ, ಎರರು. ಓಕೆ, ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಕ್ಲಾಸ್ ವೈಸ್ ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟ್ ಎರಡನೇದಾಗಿ ನೀವು ಅಟೆಂಡೆನ್ಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ವರ್ಷ ಏನು ಮಾಡಿದ್ದಾರೆ, ಅಟೆಂಡೆನ್ಸನ್ನು ಆಟೋಮೆಟಿಕ್ಕಾಗಿ ಫಿಲ್ ಮಾಡಿದ್ದಾರೆ, ಸರಿನಾ? ಈ ಸೆಕೆಂಡ್ ಸೆಮ್ ಯಾರೆಲ್ಲ ತುಂಬಿದರೆ ಓಕೆ, ಯಾರೆಲ್ಲ ತುಂಬಿರಲಿಲ್ವಾ ಅಂಥ ಒಂದು ಶಾಲೆಗಳಿಗೆ ಏನಾಗಿದೆ, ಆಟೋಮೆಟಿಕ್ಕಾಗಿ ಸಿಸ್ಟಮೇ ಈ ಸರಿ ಅಟೆಂಡೆನ್ಸನ್ನು ಜನ್ರೇಟ್ ಆಗಿದೆ. ಸೊ ನೀವು ಒಂದು ಸಾರಿ ಜನ್ರೇಟ್ ಆಗಿರ್ತಕ್ಕಂಥ ಅಟೆಂಡೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಅದು ತಪ್ಪು, ಕೆಲವು ಸಾರಿ ಮಿಸ್ಟೇಕ್ಸು ಇರ್ಬೋದು. ಓಕೆನಾ? ಕೆಲವು ಸಾರಿ ಏನಾಗಿರುತ್ತಂದರೆ ಹೆಚ್ಚು ಕಡಿಮೆ ಬಂದಿರುತ್ತೆ. ನಮ್ಮ ಆ್ಯಕ್ಚುಯಲ್ ಸ್ಕೂಲ್ ಡೇಸ್ಗೂ ಅಲ್ಲಿ ಆಟೋ ಫಿಲ್ ಆಗಿರೋ ಅಟೆಂಡೆನ್ಸಿಗೂ ವೇರಿಯೇಷನ್ ಇರ್ತದೆ. ಸೊ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ನೀವೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಏನಾದರೂ ಸರಿಪಡಿಸ್ದಂಗಿದ್ದರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ಗೆ ಹೋಗ್ಬಿಟ್ಟು ಅದರಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದಮೇಲೆ ನೀವು ಇಲ್ಲಿ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡ್ಕೊಳ್ಳಿ 25-26ಕ್ಕೆ. ಇಲ್ಲಿ ಸ್ಟ್ಯಾಂಡರ್ಡನ್ನು ಚೇಂಜ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಸುಮಾರಷ್ಟು ಆಪ್ಷನ್ ಇಲ್ಲಿ ಏನು ಬರ್ತದೆ ಅಪ್ಡೇಟ್ ಮಾಡೋದಕ್ಕೆ. ಸೊ ನೀವೆಲ್ಲ ಒಂದು ಸರಿ ಆ ಮಾಹಿತಿನ ಚೆಕ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಆರ್ ಅಪ್ಡೇಟ್ ಅಂತ ಇದೆ, ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಡು ಯು ವಾಂಟ್ ಅಪ್ಡೇಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ನೀವೇನು ಮಾಡ್ಬೋದು, ಇಲ್ಲಿ ವರ್ಕಿಂಗ್ ಡೇಸ್ ಚೆಕ್ ಮಾಡ್ಕೊಳ್ಳಿ, ಸರಿ ಇದೆ ತಪ್ಪಿದೆ ಅದನ್ನ ಎಡಿಟ್ ಮಾಡಿ, ಮತ್ತು ಆ್ಯಕ್ಚುಯಲ್ ವರ್ಕ್ ಡೇಸ್ ಪ್ರೆಸೆಂಟ್ ಮಾಡೋ ಮಕ್ಕಳು ಎಷ್ಟಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ, ಸರಿನಾ. ಸೊ ಎರಡು ಕರೆಕ್ಟ್ ಇದ್ದರೆ ಓಕೆ. ಒಂದಿಷ್ಟು ಏನಾದರೂ ವೇರಿಯೇಷನ್ಸ್ ಇದ್ದರೆ ನೀವು ಅಪ್ಡೇಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಓಕೆನಾ. ಯಾಕಂದರೆ ಒಂದು ಸಾರಿ ಅಟೆಂಡೆನ್ಸ್ ಅಪ್ಡೇಟ್ ಆಯಿತು ಅಂದರೆ ಪ್ರಮೋಟ್ ಮಾಡಿದ ಮೇಲೆ ಮತ್ತೆ ಅದೇ ಮಕ್ಕಳಿಗೆ ಅಟೆಂಡೆನ್ಸನ್ನು ಎಂಟ್ರಿ ಮಾಡೋದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಮೇ ಬಿ ಬರೋದಿಲ್ಲ. ಪ್ರಮೋಟ್ ಮಾಡಿದ ಮೇಲೆ ಅಟೆಂಡೆನ್ಸನ್ನು ತಿದ್ದುಪಡಿ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೀವು ಪ್ರಮೋಟ್ ಮಾಡೋದಕ್ಕಿಂತ ಮುಂಚೆನೇ ಏನೇ ತಿದ್ದುಪಡಿ ಇದ್ದರೆ ನೀವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅಟೆಂಡೆನ್ಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ತಿದ್ದುಪಡಿ ಮಾಡಿ ಆಮೇಲೆ ನೀವೇನು ಮಾಡ್ಬೋದು, ಪ್ರಮೋಷನ್ನ ಮಾಡ್ಕೊಳ್ಳಿ, ಸರಿನಾ. ಇದಾದಮೇಲೆ ಈಗ ನೀವೇನು ಮಾಡಬೇಕು, ಪ್ರಮೋಷನ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಪ್ರಮೋಷನ್ ಮಾಡೋದಂತ ಈಗ ನೋಡೋದನ್ನ, ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ಗೆ ಬನ್ನಿ. ಸೊ ಅದರಲ್ಲಿ ಪ್ರಮೋಷನ್ ಡೀಟೇಲ್ಸ್ಗೆ ಬನ್ನಿ. ಸೊ ಅದರಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಅಕಾಡೆಮಿಕ್ ಇಯರ್ ನೋಡಿ 25-26 ಬಂದಿದೆ, ಅಂದರೆ 25-26ನೇ ಸಾಲಿನ ಮಕ್ಕಳನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಪ್ರೆಸೆಂಟ್ ಕ್ಲಾಸ್ ಇದೆ, ಸೊ 1ನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಸೆಲೆಕ್ಟ್ ಮಾಡಿದರೆ ಆ ಲಿಸ್ಟ್ ಬರ್ತದೆ. ಜಸ್ಟ್ ನೀವೇನು ಮಾಡಿ, ಇಲ್ಲಿರ್ತಕ್ಕಂಥ ಪ್ರಮೋಟ್ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ಮಕ್ಕಳಿಗೂ ಆಟೋಮೆಟಿಕ್ಕಾಗಿ ರೈಟ್ ಮಾರ್ಕ್ ಬರುತ್ತೆ. ಈ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಡಿ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ಸ್ಯಾಟ್ಸ್ಗೆ ಲಿಂಕ್ ಆಗಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣ್ತಕ್ಕಂಥ ಇಲ್ಲಿ ಕಾಲಮಲ್ಲಿ OTPಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆಗ ಆ ಮಕ್ಕಳು ಸಕ್ಸಸ್ಫುಲಿ ಸ್ಟೂಡೆಂಟ್ ಆರ್ ಪ್ರಮೋಟೆಡ್ ಅಂತ ಬರುತ್ತೆ, ಸರಿನಾ. ನೋಡಿ, ಸಕ್ಸಸ್ಫುಲಿ ಸ್ಟೂಡೆಂಟ್ ಆರ್ ಪ್ರಮೋಟೆಡ್ ಅಂತ ಬಂದಮೇಲೆ ಪ್ರಮೋಟ್ ಆಗಿರ್ತಾರೆ. ಸೊ ನಿಮಗೆ ಇನ್ನೂ ಕನ್ಫರ್ಮ್ ಮಾಡ್ಕೋಬೇಕಪ್ಪ ಅಂದರೆ ಎಗೇನ್ ಏನು ಮಾಡಿ, ನೀವು ಯಾವುದಾದ್ರೂ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಏನಾಗೋದು ಗೊತ್ತಾ, ಅಲ್ಲಿ ಅದು ನೋಡಿ ಕಾಲಮಲ್ಲಿ ಪ್ರಮೋಟೆಡ್ ಅಂತ ಬಂದಿರ್ತದೆ, ಅಂದರೆ ಆ ಮಕ್ಕಳು ಪ್ರಮೋಟ್ ಆಗಿದ್ದಾರೆ ಅಂತ ಅರ್ಥ. ಈ ರೀತಿ ಪ್ರಮೋಟೆಡ್ ಅಂತ ಬಂದರೆ ನಿಮ್ಮ ಪ್ರಮೋಷನ್ನು ಸಕ್ಸಸ್ಫುಲಿ ಆಗಿದ್ದಾರೆ. ಆ ಮಕ್ಕಳನ್ನು ನೆಕ್ಸ್ಟ್ ಮುಂದಿನ ತರಗತಿಗೆ ನಾವು ಅಡ್ಮಿಷನ್ ಮಾಡ್ಕೋಬೇಕು. ಸೊ ಈಗ ನಾವು ಪ್ರಮೋಟ್ ಮಾಡಿದ್ದೀವಿ ಅಷ್ಟೇ, ಅಡ್ಮಿಷನ್ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ. ಕೆಲವ್ರನ್ನ ಪ್ರಮೋಟ್ ಮಾಡಿದ ತಕ್ಷಣ ಸರ್ ನೆಕ್ಸ್ಟ್ ತರಗತಿಗೆ ಬಂದಿದ್ದಾವ ಅಂತ ನಾವು ಡ್ಯಾಶ್ಬೋರ್ಡಲ್ಲಿ ಚೆಕ್ ಮಾಡ್ತಾರೆ, ಬಂದಿರಲ್ಲ. ನಾವು ಜಸ್ಟ್ ಪ್ರಮೋಟ್ ಮಾಡಿದ್ದೇವೆ, ಅವುಗಳನ್ನು ಮತ್ತೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಪ್ಷನ್ ಮೂಲಕ ಆ ಮಕ್ಕಳನ್ನು ಮತ್ತೆ ನಾವು ಅಡ್ಮಿಷನ್ ಮಾಡಬೇಕಾಗುತ್ತೆ, ಓಕೆ. ಸೊ ಇದಿಷ್ಟು ನೀವು ಪ್ರಮೋಟ್ ಮಾಡಬೇಕಾದ್ರೆ ಏನೆಲ್ಲ ಅಂಶಗಳನ್ನು ತಿಳ್ಕೊಂಡಿರ್ಬೇಕು, ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದು, ಸರಿನಾ. ಸೊ ಒಂದು ಸೆಕೆಂಡ್ ನಾನು ಇದನ್ನೆಲ್ಲ ಸಮರೈಸ್ ಮಾಡಬೇಕಪ್ಪ ಅಂದರೆ, ಈಗ 2025-26ನೇ ಸಾಲಿಗೆ 25-26ನೇ ಸಾಲಿಂದ 26-27ನೇ ಸಾಲಿಗೆ ಪ್ರಮೋಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಪ್ರಮೋಷನ್ ಮಾಡೋದಕ್ಕೆ ಮುಂಚೆ ಏನೆಲ್ಲ ಗಮನಿಸ್ಬೇಕಪ್ಪ ಅಂದರೆ, CC ರಿಸಲ್ಟು ಎಂಟ್ರಿ ಆಗಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ರಿಪೋರ್ಟಲ್ಲಿ ಹೋಗಿ MIS ರಿಪೋರ್ಟಲ್ಲಿ ಹೋಗಿ ಪ್ರತಿಯೊಂದು ತರಗತಿಯ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಎರಡನೇದು ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಟೆಂಡೆನ್ಸ್ ಆಲ್ರೆಡಿ ಈ ವರ್ಷ ಆಟೋ ಫಿಲ್ಡ್ ಆಗಿದೆ ಎಲ್ಲ ಮಂತಿಗೂ, ಓಕೆನಾ. ಕೆಲವು ಮಂತಿಂದ ಏನಾಗುತ್ತಪ್ಪ ಅಂದರೆ ಹೆಚ್ಚು ಕಡಿಮೆ ಆಟೋ ಫಿಲ್ ಆಗಿದೆ, ಕೆಲವು ಸರಿ ಹೆಚ್ಚು ಆಗಿದೆ, ಕೆಲವು ಸರಿ ಕಡಿಮೆನೂ ಆಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಆ್ಯಕ್ಚುಯಲ್ ಡೇಸ್ ಶಾಲೆಗೆ ಎಷ್ಟು ನಡೆದಿತ್ತು ನಿಮ್ಮ ಸ್ಕೂಲು ಅನ್ನೋದನ್ನು ನಿಮ್ಮ ಮಾಹಿತಿ ನಿಮ್ಮ ಹತ್ರ ಇರ್ತದೆ. ಆ ಮಾಹಿತಿಗೂ ಸ್ಯಾಟ್ಸಲ್ಲಿ ಏನು ಅಟೆಂಡೆನ್ಸ್ ಆಟೋ ಅಪ್ಡೇಟ್ ಆಗಿದೆಯಲ್ಲ ಅದಕ್ಕೂ ಟ್ಯಾಲಿ ಮಾಡ್ಕೊಳ್ಳಿ. ಅಪ್ಡೇಟ್ ಏನಾದರೂ ಇದ್ದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಿ ಅಪ್ಡೇಟ್ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಿಬಿಟ್ಟು ಮಂತ್ಲಿ ವಾರ ಅಟೆಂಡೆನ್ಸನ್ನು ಚೆಕ್ ಮಾಡಿಕೊಂಡು ನೀವು ಯಾರಾದರೂ ಅಪ್ಡೇಟ್ ಮಾಡೋಂಗಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಅಪ್ಡೇಟ್ ಮಾಡಿ ಆಗ ನೀವೇನು ಮಾಡಿ ಪ್ರಮೋಷನನ್ನು ಮಾಡಿ, ಓಕೆನಾ. ಸೊ ಇದಿಷ್ಟು ಪ್ರಮೋಷನ್ ಮಾಡ್ತಕ್ಕಂಥ ವಿಧಾನ, ಹಾಗೂ ಅದಕ್ಕೂ ಮುಂಚೆ ಏನೆಲ್ಲ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು ಅನ್ನೋದು, ಓಕೆ. ಸೊ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಜನ್ರೇಟ್ ಮಾಡಬೇಕು, TC ಯಾವ ರೀತಿ ಜನ್ರೇಟ್ ಮಾಡಬೇಕು ಎಕ್ಸಿಟ್ ಕ್ಲಾಸ್ಗಳಿಗೆ, ಓಕೆನಾ. ಹಾಗೂ ಇನ್ನಿತರೆ ಈ ಸ್ಯಾಟ್ಸಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ, ಓಕೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.